ನೀವು ಆಲ್ರೆಡಿ ತಮ್ಮನಲ್ಲಿ ನೋಡಿದಿರಾ. ತಮ್ಮನಲ್ಲಿ ನೋಡ್ಬಿಟ್ಟು ಯಾರ್ದಪ್ಪ ಡಿವರ್ಸ್ ಏನು ಅಂತ ನೀವು ಕೇಳ್ತೀರಾ ಅಂತ ಗೊತ್ತು. ಖಂಡಿತವಾಗ್ಲೂ ಇದನ್ನ ಹೇಳ್ತೀನಿ. ಯಾರು ನನಗೆ ಡಿವರ್ಸ್ ತಗೊಳ್ತಿದ್ದೀನಿ ಅಂತ ಹೇಳಿದ್ರು ಏನೋ ಎತ್ತ ಅಂತ. ನಿಜವಾಗ್ಲೂ ಒಂದು ನಮ್ಮ ಹಳ್ಳಿ ಕಡೆ ಬಂದು ನೋಡಿದ್ರೆ ನಮ್ಮಗಳ ಜೀವನ ಶೈಲಿ ನೋಡ್ಕೊಂಡು ಬಂದ್ರೆ ಇಲ್ಲಿ ನಮ್ಮ ಹಳ್ಳಿಗಳ ಸೈಡು ನಮ್ಮ ಜೀವನದಲ್ಲಿ ಏನೆಲ್ಲ ನಡ್ಕೊಂಡು ಬಂತ ನೋಡಿದ್ರೆ ನಿಜವಾಗ್ಲೂ ಗಂಡ ಹೆಂಡ್ತಿರು ಜೀವನನೇ ಮಾಡೋಂಗಿಲ್ಲ. ಆ ಥರ ಒಂದು ಜೀವನನ ನಾವು ಕಷ್ಟಪಟ್ಟು ಅನುಭವಿಸ್ಕೊಂಡು ಜೀವನನ ಮಾಡ್ಕೊಂಡು ಬಂದ್ವಿ. ಒಬ್ಬರ ಜೀವನ ಅಂತಲ್ಲ, ಪ್ರತಿಯೊಂದು ಮನೆಗಳಲ್ಲೂ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಯಾರಾದರೂ ಹೇಳಿ ನಮ್ಮ ಲೈಫು 100% ಪರ್ಫೆಕ್ಟ್ ಇದೆ ಅಂತ, ಯಾರ ಜೀವನದಲ್ಲೂ ಕೂಡ ಅವ್ರದ್ದು 100% ಪರ್ಫೆಕ್ಟ್ ಇರೋದೇ ಇಲ್ಲ. ಒಂದಾದ್ರೂ ಒಂದು ಏರು ಪೇರು ಇದ್ದೇ ಇರುತ್ತೆ. ಗಂಡ ಸರಿ ಇದ್ರೆ ಹೆಂಡತಿ ಸರಿ ಇಲ್ಲ, ಹೆಂಡತಿ ಸರಿ ಇದ್ರೆ ಗಂಡ ಸರಿ ಇಲ್ಲ, ಇಬ್ರು ಸರಿ ಇದ್ರೆ ದುಡ್ಡಿರಲ್ಲ, ದುಡ್ಡಿದ್ರೆ ಏನೋ ಒಂದು ಜೀವನದಲ್ಲಿ ಅಕ್ಕಪಕ್ಕ ಇರೋರು ಸರಿ ಇಲ್ಲ, ಅಪ್ಪ ಅಮ್ಮ ಸರಿ ಇಲ್ಲ, ಇವ್ರ ಅಪ್ಪ ಅಮ್ಮ ಸರಿ ಇಲ್ಲ, ಏನಾದ್ರೂ ಒಂದು ಪ್ರಾಬ್ಲಮ್ ಅನ್ನೋದು ನಿಜವಾಗ್ಲೂ ಅದು ಇದ್ದೇ ಇರುತ್ತೆ. ಇನ್ನೊಂದೇನು ಗೊತ್ತಾ, ನಮ್ಮ ಹಳ್ಳಿ ಕಡೆ ಬಂದು ನಮ್ಮ ಹಳ್ಳಿಗಳ ಕಡೆ ಬಂದು ನೋಡಿ ಗಂಡ ಅನ್ಸ್ಕೊಂಡಿರೋರು ಅನ್ಕೊಳ್ಳಿ. ಆ ಗಂಡ ಅನ್ಸ್ಕೊಂಡಿರೋ ಪ್ರಾಣಿ ಈ ಮಕ್ಳು ಉಡ್ಸಿರ್ತಾರೆ, 2 ಮಕ್ಕಳು, ಹೆಂಡತಿ ಇರ್ತಾರೆ, ಕಟ್ಕೊಂಡಿರ್ತಾರೆ, ಮದುವೆ ಆಗಿರ್ತಾರೆ. ಆ ಮಕ್ಕಳಿಗೆ ಕರೆಕ್ಟಾಗಿ ಆ ಮಕ್ಕಳಿಗೆ ಓದ್ತಾ ಇದ್ದಾರಾ, ಊಟ ಇದೆಯಾ, ತಿಂಡಿ ಇದೆಯಾ, ನನ್ನ ಹೆಂಡತಿ ಮನೇಲಿ ಏನು ಮಾಡ್ತಿದ್ದಾಳೆ, ಎಂತ ಮಾಡ್ತಿದ್ದಾಳೆ, ಮತ್ತು ನನ್ನ ಹೆಂಡತಿ ಮುಂದೆ ಜೀವನ ಹೆಂಗೆ, ನನ್ನ ಮಕ್ಕಳ ಜೀವನ ಹೆಂಗೆ, ಆ ಜೀವನನ ಹೆಂಗೆ ರೂಪಿಸ್ಬೇಕು, ಅದು ಪ್ರತಿಯೊಬ್ಬ ಗಂಡಸ್ರ ತಲೆ ಮೇಲೂ ಕೂಡ ಬಿದ್ದಿರುತ್ತೆ. ಎಷ್ಟೋ ಜನ ನಮ್ಮ ಹಳ್ಳಿಗಳ ಕಡೆ ಬಂದು ನೋಡಿ ನಿಜವಾಗ್ಲೂ ಅವರು ಮದುವೆ ಮಾಡ್ಕೋಬೇಕಲ್ಲ ಅಂತ ಮದುವೆ ಮಾಡ್ಕೊಂಡಿರ್ತಾರೆ, ಮಕ್ಳು ಉಡ್ಸ್ಬೇಕಲ್ಲ ಅಂತ ಮಕ್ಳು ಉಡ್ಸಿರ್ತಾರೆ. ಅದೇ ಕಟ್ಕೊಂಡು ಹೆಂಡತಿ ಕರೆಕ್ಟಾಗಿ ಇಟ್ಟಂದಾಗ್ತಿಲ್ಲ, ಮಕ್ಕಳನ್ನ ಕೂಡ ನೈತವಾಗಿ ನೋಡ್ಕೊಳ್ತಿಲ್ಲ. ಅಂಥದ್ರಲ್ಲೂ ಕೂಡ ನಮ್ಮ ಹಳ್ಳಿಲಿರೋ ಹೆಣ್ಮಕ್ಳು ಹೆಂಗೋ ಜೀವನ ಮಾಡ್ಕೊಂಡು ಕಷ್ಟನೋ ಸುಖನೋ ಅಥವಾ ಕೂಲಿಗೆ ಹೋಗ್ತಾರೋ, ಹೊಲದಲ್ಲಿ ಕೆಲಸಗಳಿರ್ತಾರೆ ಹಳ್ಳಿ ಕಡೆ, ಅಲ್ಗೋಗಿ ಕೂಲಿ ಮಾಡ್ತಾರೋ, ಬರೀ 50 ರೂಪಾಯಿ ತರ್ತಾರೋ, 100 ರೂಪಾಯಿ ತರ್ತಾರೋ. ಅದರಲ್ಲಿ ಬೆಳಗ್ಗೆ ಅಂದರೆ ವೆರೈಟಿ ತಿಂಡಿ ಅಂತ ಮಾಡ್ಕೊಡ್ತೀರಲ್ಲ, ಪಾಪ ಅಂಬ್ಲಿ ಕಾಯಿಸ್ತಾರೋ, ಗಂಜಿ ಕಾಯಿಸ್ತಾರೋ, ಅದ್ರ ಮಕ್ಳಿಗೂ ಕೊಟ್ಕೊಂಡು ಅವರು ಕೂಡ ಕುಡ್ಕೊಂಡು ನಮ್ಮ ಜೀವನ ಇಷ್ಟೇ ಇರೋದಪ್ಪ, ನಾವು ಗಂಡನ ಬಿಟ್ಬಿಟ್ಟು ಹೋದ್ರೆ ನಮ್ಮ ಹಣೆ ಬರ ಏನು ಚೇಂಜ್ ಆಗಲ್ಲ, ಕಷ್ಟನೋ ಸುಖನೋ ಕೊಟ್ಟೆ ಹೆಣ್ಣು ಕುಲಕೋರ್ದು ಅಂತೇಳಿ ಅಪ್ಪ ಅಮ್ಮ ಕಳಿಸಿರ್ತಾರೆ. ನಾವು ಅವ್ರಿಗೊಂದು ಬೆಲೆ ಕೊಡಬೇಕು, ಅವ್ರಿಗೆ ಒಂದು ಗೌರವ ಕೊಡಬೇಕು, ನಾವು ಬದುಕಲೇಬೇಕು ಅಂದ್ಬಿಟ್ಟು ನಿಜವಾಗ್ಲೂ ಇವತ್ತು ಎಷ್ಟೋ ಜನ ಹೆಣ್ಮಕ್ಳು ತಲೆ ತಗ್ಸ್ಕೊಂಡು ಗಂಡ ಕುಡಿದ್ಬಿಟ್ಟು ಬಂದು ಹೊಡಿಲಿ, ಬೈಲಿ, ಸಂಶಯ ಪಡ್ಲಿ ಅಂಥದ್ದೆಲ್ಲನೂ ಕೂಡ ಇವತ್ತು ಸಹಿಸ್ಕೊಂಡು ಜೀವನ ಮಾಡ್ತಿರೋರು ನಮ್ಮ ಕಣ್ಣು ಮುಂದೆನೇ ಇದ್ದಾರೆ. ನಮ್ಮ ಕಣ್ಣು ಮುಂದೆ ಅಂತಲ್ಲ, ನಮ್ಮ ಒಳಗಡೆ ಇದ್ದಾರೆ. ನಾವು ನೋಡ್ತಾ ಇದ್ದೀವಿ. ನಮ್ಮ ದೂರದ ಫ್ಯಾಮಿಲಿ ಆಗ್ಬೋದು, ಹತ್ರದ ಫ್ಯಾಮಿಲಿ ಆಗ್ಬೋದು, ಎಲ್ಲರೂ ಹೇಳ್ಕೊಳಕ್ಕಾಗಲ್ಲ. ಪ್ರತಿಯೊಂದು ಮನೆಗಳಲ್ಲೂ ಆದರೂ ಅಂದ್ರೆ ನಮ್ಮ ಮನೆಗಳಲ್ಲಿ ಅನ್ಕೊಳ್ಳಿ, ನಾವು ಚಿಕ್ಕದ್ರಲ್ಲೇ ಮದುವೆ ಆದ್ವಿ, ನಮ್ಮ ಫ್ಯಾಮಿಲಿಗಳಲ್ಲಿ ನಾವು ಪರ್ಫೆಕ್ಟ್ ಆಗೇ ಇದ್ದೀವಿ, ಪರ್ಫೆಕ್ಟ್ ಆಗಿದೆ, ನಾವು ಅಂದ್ಕೊಂಡಂಗೆಲ್ಲ ಇದೆ, ಗಂಡನ ಪರ್ಫೆಕ್ಟ್ ಆಗಿದ್ದಾರೆ, ಹೆಂಡತಿ ಪರ್ಫೆಕ್ಟ್. ನಿಜವಾಗ್ಲೂ ಯಾವುದು ಇರಲ್ಲ ಕಣ್ರಿ, ಇರೋದು ಅಡ್ಜಸ್ಟ್ಮೆಂಟ್. ಈಗ ನನ್ನ ಗಂಡನಿಂದ ಏನೋ ನಾವು ಎಕ್ಸ್ಪೆಕ್ಟ್ ಮಾಡಿರ್ತೀವಿ, ನನಗೆ ಹಂಗಿರ್ಬೇಕು, ನಮ್ಮ ಗಂಡ ಹಿಂಗಿರ್ಬೇಕು, ಅದನ್ನು ತರಬೇಕು, ಇದನ್ನು ತರಬೇಕು, ನಮ್ಮೆಲ್ಲ ಕಷ್ಟ ಸುಖಗಳನ್ನ ಕೇಳಬೇಕು. ಇಲ್ಲ, ಅವ್ರು ಕೇಳಲ್ಲ. ಅವ್ರು ಇರೋ ರೀತಿನೇ ಹಂಗೆ, ಅವ್ರು ಬೆಳೆದು ಬಂದಿರೋ ರೀತಿನೇ ಹಂಗೆ. ಏನೋ ಅವ್ರು ಕೆಲಸ ಮಾಡ್ಕೊಂಡು ಬಂದ್ರೆ, ಇನ್ನೊಂದು ಮಾಡ್ಕೊಂಡು ಬಂದ್ರೆ ಅವ್ರಾಯ್ತು, ಅವ್ರ ಜೀವನ ಆಯಿತು, ನಾನು ಮಾಡೋದೇ ಇಷ್ಟು 100 ರೂಪಾಯಿ ಸಂಪಾದನೆ ಮಾಡೋದು, ಅದರಲ್ಲಿ ಜೀವನ ಮಾಡಿದ್ರೆ ಮಾಡ್ಬೋದು, ಮಾಡೋದೇ ಇಲ್ಲ, ನಾವು ಇದ್ರ ಮೇಲೆ ನಾನು ಏನೂ ಮಾಡೋಕ್ಕಾಗಲ್ಲ ಅಂತ ಇವಾಗಲೂ ಕೂಡ ಇರ್ತಾರೆ. ಅದನ್ನ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಸರಿ ನಾವು ಇದ್ರಲ್ಲಿ ನಾವು ಜೀವನ ಮಾಡ್ಕೊಂಡು ಹೋಗ್ಬೇಕು, ಅನುಸರಿಸ್ಕೊಂಡು ಹೋಗ್ಬೇಕು. ಗಂಡ ಒಂದು ಬೈದ್ರು ಕೂಡ, ಇನ್ನೊಬ್ರೊಂದು ಮಾತಾಡಿದ್ರು ಕೂಡ ನಾವು ಅನುಸರಿಸ್ಕೊಂಡು ನಾವು ಮದುವೆ ಆಗ್ಬಿಟ್ಟಿದೀವಿ, ನಾವು ಬಿಟ್ಟು ಬಾಳೋದಲ್ಲ ದೊಡ್ಡ ವಿಷಯ. ಒಬ್ಬರು ಬೆಲೆ ಕೊಡಬೇಕು, ಗೌರವ ಕೊಡಬೇಕು ಅಂದ್ಬಿಟ್ಟು ಇವಾಗ ಒಂದು ಜೀವನ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಇಲ್ಲ, ಸಣ್ಣದ್ದು ಸರಿಯಿಲ್ಲ, ಪುಟ್ಟದ್ದು ಸರಿಯಿಲ್ಲ, ನಮ್ಗೆ ಮಾತಲ್ಲೇ ಅಂಡರ್ಸ್ಟ್ಯಾಂಡಿಂಗ್ ಸರಿಯಿಲ್ಲ, ಅದು ಸರಿಯಿಲ್ಲ, ಇದು ಸರಿಯಿಲ್ಲ ಅಂದರೆ ದಿನ ಒಂದೊಂದು ಮನೆಯಲ್ಲಿ ದಿನ ಡಿವೋರ್ಸ್ ತಗೊಂಡು ಗಂಡ ಹೆಂಡ್ತಿರು ದೂರ ಆಗಲೇಬೇಕಾಗುತ್ತೆ. ನಾನು ಕೇಳ್ಕೊಳ್ಳೋದು ಇಷ್ಟೇ, ಇವತ್ತಿನ ಕಾಲದ ಮಕ್ಕಳುಗಳಿಗೆ ಮೇನಾಗಿ ಮಕ್ಕಳುಗಳು ತಪ್ಪಲ್ಲ. ಎಷ್ಟೋ ಜನದ ಮಕ್ಕಳುಗಳು ತಪ್ಪಲ್ಲ. ಈಗ ನನಗೆ ಮಗಳಿದ್ದಾಳೆ, ನಾನು ಹೇಳ್ಕೊಡ್ಬೇಕಾಗಿರೋದು ಇಷ್ಟೇ. ಏನೋ ಅವ್ರ ಗಂಡ ಹೆಂಡ್ತಿರ ಮಧ್ಯೆ ಏನೋ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ ಬಂತು, ಫೈನಾನ್ಸಿಯಲ್ಲೇ ಪ್ರಾಬ್ಲಮ್ ಬಂತು, ಅದು ಇನ್ನೊಂದು ಪ್ರಾಬ್ಲಮ್ ಬಂತು, ನಾವು ಹೇಳ್ಕೊಡ್ಬೇಕಾಗಿರೋದು ಇಷ್ಟೇ. ಇವತ್ತಲ್ಲ ನಾಳೆ ಅದೆಲ್ಲ ಸರಿಯಾಗುತ್ತೆ. ಒಂದು ಸಣ್ಣ ಪುಟ್ಟ ಮಾತು ಬಂದರೂ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗಮ್ಮ. ಅದನ್ನ ಬಿಟ್ಬಿಟ್ಟು ಅಯ್ಯೋ ಅವನಿಲ್ಲ ಅಂದರೆ ಇನ್ನೊಬ್ಬ ಮದುವೆ ಡಿವೋರ್ಸ್ ತಗೊಂಡು ಬಾಮ್ಮ, ನೀನೇನೋ ದುಡಿತೀಯ, ನೀನೇನೋ ಸಂಪಾದನೆ ಮಾಡ್ತೀಯ, ನಿನಗೇನು ಕಡಿಮೆ, ಅದನ್ನು ನಾವು ಯಾವತ್ತೂ ನಮ್ಮ ಮಕ್ಕಳಿಗೆ ಹೇಳ್ಕೋಬಾರ್ದು. ನಮ್ಮ ಮಕ್ಕಳು ಇಲ್ಲ, ನಮ್ಗೊಂದ್ರಲ್ಲಿ ಅಡ್ಜಸ್ಟ್ ಆಗ್ತಾ ಇಲ್ಲ, ಹೊಂದಾಣಿಕೆ ಆಗ್ತಾನೆ ಇಲ್ಲ, ನಾವು ಡಿವೋರ್ಸ್ ತಗೊಳ್ತೀವಿ, ನಾವು ಬೇರೆ ಆಗ್ತೀವಿ ಅಂತ ಹೇಳಿದಾಗ ಅಪ್ಪ ಅಮ್ಮ ಕೂರಿಸ್ಕೊಂಡು ಕರೆಕ್ಟಾದ ರೀತಿಲಿ ಆ ಮಕ್ಕಳುಗಳಿಗೆ ಬುದ್ಧಿನೇ ಹೇಳ್ಬೇಕು. ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗೋದನ್ನ ಹೇಳ್ಕೊಡ್ಬೇಕು ಯಾವತ್ತಿದ್ರು. ಅದನ್ನ ಬಿಟ್ಬಿಟ್ಟು ಏನೋ ಅವ್ರೊಂದು ಹೇಳಿದ್ರು ಅಂದರೆ ಅದರೊಳಗೆ ಉಪ್ಪು ಖಾರ ಸೇರಿಸಿ ಇನ್ನೊಂದು ಹೇಳಿ ಏನೋ ಇಲ್ಲ ನಿಮ್ಮಿಷ್ಟ, ಏನೋ ಸರಿ, ಅದು ನಿನ್ನ ಲೈಫು, ನಿನ್ನ ಗಂಡ, ನಿನ್ನ ಮನೆ, ಅದು ಸರಿ, ನೀನು ಬಾಳಿದ್ರೆ ಬಾಳು, ಬಿಟ್ಟರೆ ಬಿಡು ಅಂತ ಬಿಡೋದಲ್ಲ. ಅದನ್ನ ಮಕ್ಕಳುಗಳಿಗೆ ನಾವು ಕರೆಕ್ಟಾದ ರೀತಿಲಿ ಬುದ್ಧಿ ಹೇಳ್ಬೇಕಾಗುತ್ತೆ, ಜೀವನ ಮಾಡಿ ಅಂತ ಹೇಳ್ಬೇಕಾಗುತ್ತೆ. ಈಗ ಇನ್ನೊಂದಿಷ್ಟು ಹೆಣ್ಮಕ್ಳಿಗೆ ಒಂದು ಸೋಕಿ ಬಂದ್ಬಿಟ್ಟಿದೆ.
ಏನು ಸೋಕಿ ಅಂದರೆ ಗಂಡು ಮಕ್ಳಿಗೂ ಬಂದುಬಿಟ್ಟಿದೆ ಸೋಕಿ, ಹೆಣ್ಮಕ್ಳಿಗೂ ಬಂದುಬಿಟ್ಟಿದೆ. ಇಲ್ಲಿ ಒಬ್ಬರಿಗೆ ಬಂದಿದೆ ಒಬ್ರಿಗೆ ಬಂದಿಲ್ಲ ಅಂತಲ್ಲ. ಮದುವೆ ಆಗ್ತಾರೆ, ಮದುವೆ ಆದಮೇಲೆ ಸ್ವಲ್ಪ ಒಂದು 6 ತಿಂಗಳಿರ್ಬೋದು, 3 ತಿಂಗಳಿರ್ಬೋದು, ಅಥವಾ 3 ವರ್ಷ ಇರ್ಬೋದು, 4 ವರ್ಷ ಇರ್ಬೋದು, 5 ವರ್ಷ ಇರ್ಬೋದು. ಅದ್ರ ನಂತರ ಗಂಡ ಹೆಂಡ್ತಿರು ನಮ್ಮಿಬ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಮಾತಲ್ಲಿ ಹೊಂದಾಣಿಕೆ ಇಲ್ಲ, ಏಜಲ್ಲಿ ಹೊಂದಾಣಿಕೆ ಡಿಫ್ರೆನ್ಸ್ ಏನಿದೆ, ಮತ್ತು ಇನ್ನೊಂದಿದೆ ಮತ್ತೊಂದಿದೆ ಅಂದ್ಕೊಂಡು ಡಿವೋರ್ಸ್ ತಗೊಳ್ಳೋದು. ಅದರಲ್ಲೂ ಇನ್ನೊಂದೇನು ಅಂತ ಆ ಥರ ಡಿವೋರ್ಸ್ ತಗೊಂಡಾಗಿ ಗಂಡ ಒಳ್ಳೆ ದುಡ್ಡು ಮಡಗಿದ್ರೆ ಅದಕ್ಕೆ ಡಿವೋರ್ಸ್ ಅಂತ ಒಂದು ನೆಪದಲ್ಲಿ ಒಂದಷ್ಟು ಹಣನ ಕಿತ್ಕೊಳ್ಳೋದು, ದುಡ್ಡನ್ನ ಮಾಡ್ಕೊಳ್ಳೋದು, ದುಡ್ಡು ಮಾಡ್ಕೊಂಡೋಗಿ ಇನ್ನೊಬ್ಬರ ಜೀವನಕ್ಕೆ ಕಾಲ ಹಾಕೋದು, ಅಂದರೆ ಇನ್ನೊಬ್ಬರ ಜೀವನಕ್ಕೆ ಹೋಗೋದು, ಅಲ್ಲೂ ಕೂಡ ಅವ್ರ ಜೀವನನೂ ಕೂಡ ಹಾಳು ಮಾಡೋದು. ಇದೆಲ್ಲ ಏನಕ್ಕೆ ಬೇಕು? ಇರೋದು ಒಂದು ಜೀವನ, ಇರೋದು ಒಂದು ಮದುವೆ, ಒಂದು ಗಂಡ ಒಂದು ಹೆಂಡತಿ ಅಂತಂದಮೇಲೆ ಏನೇ ಬರಲಿ ಏನೇ ಹೋಗಲಿ ಅಡ್ಜಸ್ಟ್ ಮಾಡಿಕೊಂಡು ಜೀವನ ಸಾಗಿಸ್ಕೊಂಡು ಹೋದರೆ ನಿಜವಾಗ್ಲೂ ಎಷ್ಟು ಸುಂದರವಾಗಿರುತ್ತೆ ಗೊತ್ತಾ ಜೀವನ. ಅವ್ರಿಗೆ ಆ ಗಂಡ ಹೆಂಡತಿಗೆ ಒಂದು ಮಗು, ಒಂದು ಮಕ್ಕಳು, ಒಂದು ಆಯಿತು ಅಂತಂದರೆ ಆ ಮನೆ ಒಂದು ಸ್ವಲ್ಪ ಏರುಪೇರು ಆದರೂ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಮಾಡ್ತಿದ್ರೆ ತುಂಬಾ ಸುಂದರವಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಅದನ್ನು ಬಿಟ್ಬಿಟ್ಟು ಒಂದು ಮಾತು ಬರಲಿ, ಒಂದು ಏನೇ ಬರಲಿ ಅದಕ್ಕೆ ಗಂಡ ಅಂದರೆ ಹೆಂಡ್ತಿ ರಂಪ ಮಾಡಿಕೊಂಡು ಕೂತ್ಕೊಳ್ಳೋದು, ಹೆಂಡ್ತಿ ಏನಾದರೂ ಅಂದರೆ ಅದಕ್ಕೆ ಗಂಡ ರಂಪ ಮಾಡೋದು, ಒಡೆಯೋದು ಬಡಿಯೋದು, ಮುನ್ಸ್ಕೊಳ್ಳೋದು, ಬೇಜಾರು ಮಾಡ್ಕೊಳ್ಳೋದು, ಓಡೋಗೋದು ಬರೋದು. ಇದು ನಿಜವಾಗ್ಲೂ ಜೀವನ ಅಂತ ಅನಿಸ್ಕೊಳ್ಳೋದೇ ಇಲ್ಲ. ಎಲ್ಲನೂ ಅಡ್ಜಸ್ಟ್ ಮಾಡಿಕೊಂಡು ಜೀವನ ಮಾಡ್ಕೊಂಡು ಹೋಗ್ತಾರಲ್ಲ, ಅದಕ್ಕೇ ಜೀವನ ಅನ್ನೋದು ಹೊರ್ತು ಕಿತ್ತಾಡ್ಕೊಂಡು ಡಿವೋರ್ಸ್ ತಗೊಳ್ಳೋದು ಅದು ಏನು ಇಲ್ಲವೇ ಇಲ್ಲ. ಅದಕ್ಕೆ ಆ ಹೆಣ್ಣಿಗೆ ವ್ಯಾಲ್ಯೂನೂ ಇಲ್ಲ, ಆ ಗಂಡಿಗೂ ವ್ಯಾಲ್ಯೂ ಇಲ್ಲ. ಅಯ್ಯೋ ಇವನು ಆ ಹೆಂಡ್ತಿ ಬಿಟ್ಬಿಟ್ಟು ನಿಂತವನೆ, ಇವನದೊಂದು ಮಾತು, ಇವನದೊಂದು ಬಾಳು, ಇವನದೊಂದು ಜೀವನ ಕಟ್ಕೊಂಡು ಹೆಂಡ್ತಿನ ಬಾಳ್ಸೋಕ್ಕಾಗ್ತಾಯಿಲ್ಲ ಆದರೂ ಮಾತಾಡ್ತಾನೆ. ಅದೇ ಹೆಣ್ಣಿಗೆ ಅಯ್ಯೋ ಇವಳ ಅಲ್ಲಿ ನೋಡಿ ಅಲ್ಲಿ ನಿಂತಿದ್ದಾಳೆ, ಇಲ್ಲಿ ನಿಂತಿದ್ದಾಳೆ, ಕಟ್ಕೊಂಡು ಗಂಡನ ಹತ್ರ ಬಾಳಲಿಲ್ಲ ಆದರೂ ನೋಡಿ ಇವಳು ಜಂಬ ನೋಡಿ, ಇವಳು ಸೋಕಿ ನೋಡಿ, ಅದು ನೋಡಿ ಇದು ನೋಡಿ, ಮುಂದೆ ಯಾರು ಅನ್ನಲ್ಲ, ಮುಂದೆ ಕಳಿಸ್ಬಿಟ್ಟು ಹಿಂದೆ ಅಂದೆ ಅಂತಾರೆ. ನಾನು ಹೇಳೋದು ಇಷ್ಟೇ, ಇರೋದು ಒಂದು ಜೀವನ ಏನಕ್ಕೆ ಹಾಳು ಮಾಡ್ಕೊಡ್ತೀರಾ? ಈಗಿನ ಕಾಲದಲ್ಲಿ ಅದೇ ಒಂದಾಗಿದೆ, ಡಿವೋರ್ಸ್ 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 ಡಿವೋರ್ಸ್. ಅದನ್ನು ಬಿಡಿ. ನನಗೆ ಈಗೇ ಒಂದು ಹುಡುಗಿ ಕಾಲ್ ಮಾಡಿದ್ಲು, ಏನೋ ನಮ್ಮ ಗಂಡ ಹೆಂಡ್ತಿರಿಗೆ ಅಮ್ಮ ಲವ್ ಮಾಡಿದ್ವಿ, ಮದುವೆ ಆದ್ವಿ, ಚೆನ್ನಾಗಿದ್ವಿ, ಫಸ್ಟ್ ತುಂಬ ಚೆನ್ನಾಗಿ ನೋಡಿಕೊಂಡ್ರು, ನೀವಿಲ್ಲ ಅಂದರೆ ನಾನು ಬದುಕೋದೇ ಇಲ್ಲ, ನೀವಿಲ್ಲ ಅಂದರೆ ಆಗೋದೇ ಇಲ್ಲ ಅಂತ ಇದ್ರು. ಇವಾಗ ನಾನು ಕೇರ್ ಮಾಡೋದೇ ಇಲ್ಲ, ನಾನು ಲೆಕ್ಕಕ್ಕೆ ತಗೊಳ್ಳೋದೇ ಇಲ್ಲ. ಅವ್ರ ಅಪ್ಪ ಅಮ್ಮನ ಜೊತೆ ಸೇರಿಕೊಂಡು, ಅಣ್ಣ ತಮ್ಮದಿರ ಜೊತೆ ಸೇರಿಕೊಂಡು, ಅವ್ರ ಅಕ್ಕರ ಮಗಳ ಜೊತೆ ಸೇರಿಕೊಂಡು ನಾನು ಮಾತಾಡಿದ್ರೆ ಹೊಡಿತಾರೆ, ನಾನು ಮಾತಾಡಿದ್ರೆ ಬೈತಾರೆ, ನೀನು ಹಿಂಗೆ ಆಡಿದ್ರೆ ಸತ್ತೋಗ್ಬಿಡ್ತೀನಿ ಅಂತಾರೆ ಅಂತೆಲ್ಲ ಹೇಳ್ಕೊಂಡು ಹಿಂಗೆಲ್ಲ ಆಗಿದೆ. ನಾನಿರೋದೇ ಇಲ್ಲ, ಓಕೆ ಒಂದು ನಿಮಿಷ, ನಾನಿರೋದೇ ಇಲ್ಲ ಅಂತಾರೆ. ನಾನು ಅದಕ್ಕೆ ಬಾಳೋದೇ ಬೇಡ ಅಂದ್ಕೊಂಡಿದ್ದೀನಿ, ಜೀವನ ಮಾಡೋದೇ ಬೇಡ ಅಂದ್ಕೊಂಡಿದ್ದೀನಿ, ಏನು ಮಾಡಲಿ, ನಾನು ಹಿಂಗೆಲ್ಲ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತೆಲ್ಲ ನನಗೆ ಕಾಲ್ ಮಾಡಿ ಕೇಳ್ತಾಯಿದ್ರು. ನಾನು ಅವ್ರಿಗೆ ಹೇಳೋದಿಷ್ಟೇ, ಸ್ವಲ್ಪ ದಿನ ಟೈಮ್ ಕೊಡು, ನೀನೇ ಸೈಲೆಂಟಾಗಿದ್ದುಬಿಡು, ನೋಡೋಣ, ಈ ಲವ್ ಮಾಡಿದ್ದೀವಿ ಅಂತೀರಾ, ಮದುವೆ ಆಗಿದ್ದೀನಿ ಅಂತೀರಾ, ಅದಕ್ಕೆ ಏನೋ ಒಂದು ಅವಾಗೆಲ್ಲ ಚೆನ್ನಾಗಿ ನೋಡ್ಕೊಂಡ್ರು, ಇವಾಗ ಈಗ ಆಗಿದೆ ಅಂತಂದರೆ ಏನೋ ಪ್ರಾಬ್ಲಮ್ ಇರ್ಬೋದು, ಇಲ್ಲ ನಿನ್ನ ಕಡೆಯಿಂದನೇ ಅವ್ರಿಗೆ ಏನೋ ಕ್ರೀಕ್ ಆಗ್ತಾ ಇರ್ಬೋದು, ನೀನು ಅವ್ರು ಏನೋ ಸ್ವಲ್ಪ ಟೆನ್ಷನ್ ಇದ್ದಾಗ ನೀನು ಮಾತಾಡ್ತಾ ಇರ್ತೀಯ, ಆವಾಗ ಅವ್ರಿಗೆ ಇನ್ನೂ ಟೆನ್ಷನ್ ಆಗ್ಬೋದು, ಅವಾಗ ಬೈಬೋದು, ಅವ್ರು ಹೊಡಿಬೋದು. ನೀನೇ ಸ್ವಲ್ಪ ಅವ್ರಿಗೆ ಟೈಮ್ ಕೊಡು, ಆಮೇಲೆ ಮುಂದೆ ನೋಡು, ಒಂದು 15 ದಿನ 20 ದಿನ ಅಂತ ನಾನು ಹೇಳಿದ ಮೇಲೆ ಅವರು ಓಕೆ ನಾನು ಹಂಗೆ ಇರ್ತೀನಿ, ನಾನು ಹಾಗೆ ಮಾಡ್ತೀನಿ, ಸರಿ ಆಯ್ತಮ್ಮ ಅಂತ ಅವ್ರು ಕೇಳಿಕೊಂಡ್ರು. ನೋಡೋಣ ಮುಂದೆ ಅವ್ರದ್ದು ಏನಾಗುತ್ತೆ ಎಂತಾಗುತ್ತೆ ಅಂತ ಗೊತ್ತಾಗುತ್ತಲ್ವ. ನಾನು ಹೇಳೋದಿಷ್ಟೇ, ಏನೇ ಸಣ್ಣ ಪುಟ್ಟ ಪ್ರಾಬ್ಲಮ್ ಬಂದರೂ ಅಡ್ಜಸ್ಟ್ ಮಾಡ್ಕೊಳ್ಳಿ, ಜೀವನ ಮಾಡಿ. ಕಳ್ಕೊಂಡು ಓಡೋಗೋದು 1 ನಿಮಿಷ ಅಷ್ಟೇ, ಅದು ಮತ್ತೆ ಒಂದು ಗೂಡು ಬಾಳೋಕ್ಕಾಗಲ್ಲ. ಅದು ಆ ತಲೆ ಮೇಲೆ ಅವಮಾನನ ಹೊತ್ಕೊಂಡು ಜೀವನ ಮಾಡೋ ಬದಲು ಕಷ್ಟನೋ ಸುಖನೋ ಒಂದೇನೇ ಇದ್ರು ಕೂತ್ಕೊಂಡು ಮಾತಾಡಿಕೊಂಡು ಬಗೆಹರಿಸ್ಕೊಂಡು ಜೀವನ ಕಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಇಷ್ಟೇ. ನನ್ನ ವಿಡಿಯೋ ನಿಮ್ಗಳಿಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ.